EVS Class 4, Chapter 5. ಲವ್ಲಿ, ತುಂಬಾ ಸುಂದರ, ನೋಡಲು ಚಂದ. ಈ ಹೂವು ಎಷ್ಟು ಚಂದ ಇದೆ. ಗುಡ್, ಒಳ್ಳೆಯದು. ಸರಿ, ನೀನು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ. ಸಮ್, ಸ್ವಲ್ಪ, ಕೆಲವು. ನನಗೆ ಸ್ವಲ್ಪ ಬಿಸ್ಕತ್ತು ಕೊಡು. ದಿಸ್, ಇದು. ಅಂದ್ರೆ ಇದು ನನ್ನ ಆಟಿಕೆ. ಸಮ್ಮರ್, ಬೇಸಿಗೆ ಕಾಲ. ತುಂಬಾ ಬಿಸಿಲು ಇರುತ್ತಲ್ಲ, ಆ ಕಾಲ. ಬೇಸಿಗೆಯಲ್ಲಿ ನಾವು ತುಂಬಾ ಜ್ಯೂಸ್ ಕುಡಿತೀವಿ. ರೈನಿ, ಮಳೆಗಾಲ. ತುಂಬಾ ಮಳೆ ಬರುವ ಸಮಯ. ಮಳೆಗಾಲದಲ್ಲಿ ನಾವು ಕೊಡೆ ಬಳಸುತ್ತೇವೆ. ವಿಂಟರ್, ಚಳಿಗಾಲ. ತುಂಬಾ ಚಳಿ ಇರುತ್ತಲ್ವಾ, ಆ ಕಾಲ. ಚಳಿಗಾಲದಲ್ಲಿ ನಾವು ಸ್ವೆಟರ್ ಹಾಕಿಕೊಳ್ತೇವೆ. ಡಿಫರೆಂಟ್, ಬೇರೆ ಬೇರೆ, ಒಂದೇ ತರಹದಲ್ಲ. ಈ ಎರಡು ಆಟಿಕೆಗಳು ಬೇರೆ ಬೇರೆ. ನಿಯರ್ ಬೈ, ಹತ್ತಿರದಲ್ಲಿ. ಉದಾಹರಣೆಗೆ, ನಮ್ಮ ಮನೆ ಶಾಲೆಯ ಹತ್ತಿರದಲ್ಲೇ ಇದೆ. 3, 3. ನನ್ನ ಹತ್ತಿರ 3 ಬಲೂನ್ ಇದೆ. ವಾಟರ್, ನೀರು. ನಾವು ಕುಡಿಯುತ್ತೇವಲ್ಲ, ಅದು. ಉದಾಹರಣೆ, ನಿನಗೆ ಬಾಯಾರಿಕೆ ಆದಾಗ ನೀರು ಕುಡಿ. ಬ್ಯೂಟಿಫುಲ್, ಸುಂದರವಾದ, ನೋಡಲು ತುಂಬಾ ಚಂದ. ಎಷ್ಟು ಸುಂದರವಾದ ಡ್ರೆಸ್ ಇದು. ಫೈನ್, ಚೆನ್ನಾಗಿದೆ, ಸರಿ ಇದೆ. ಉದಾಹರಣೆ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಹ್ಯೂಮನ್, ಮನುಷ್ಯ. ನಾವು ಎಲ್ಲರೂ ಮನುಷ್ಯರು. ಸ್ವೀಟ್, ಸಿಹಿ. ಚಾಕ್ಲೇಟ್ ಸಿಹಿ ಇರುತ್ತೆ. ಫ್ರೇಗ್ರೆಂಟ್, ಪರಿಮಳಯುಕ್ತ, ಒಳ್ಳೆಯ ವಾಸನೆ ಬರುವ ವಸ್ತು. ಈ ಮಲ್ಲಿಗೆ ಹೂವು ತುಂಬಾ ಪರಿಮಳವಾಗಿದೆ. ವೈಟ್, ಬಿಳಿ ಬಣ್ಣ. ಹಾಲು ಬಿಳಿ ಬಣ್ಣದಲ್ಲಿ ಇರುತ್ತೆ. ಯೆಲ್ಲೋ, ಹಳದಿ ಬಣ್ಣ. ಮಾವಿನ ಹಣ್ಣು ಹಳದಿ ಬಣ್ಣದಲ್ಲಿ ಇರುತ್ತದೆ. ಫ್ರೆಶ್, ತಾಜಾ. ಈ ಹಣ್ಣುಗಳು ತಾಜಾ ಆಗಿವೆ. ಗ್ರೀನ್, ಹಸಿರು ಬಣ್ಣ. ಮರದ ಎಲೆಗಳು ಹಸಿರು ಬಣ್ಣದಲ್ಲಿ ಇರುತ್ತವೆ. ಗೋಲ್ಡ್, ಚಿನ್ನ, ಬಂಗಾರ. ಉದಾಹರಣೆ, ಅಮ್ಮ ಚಿನ್ನದ ಬಳೆ ಹಾಕಿಕೊಳ್ತಾರೆ. ರೆಡ್, ಕೆಂಪು ಬಣ್ಣ. ಸೇಬು ಕೆಂಪು ಬಣ್ಣದಲ್ಲಿ ಇರುತ್ತದೆ. ರೇಡಿಯಂಟ್, ಪ್ರಕಾಶಮಾನವಾದ, ಹೊಳೆಯುವ. ಉದಾಹರಣೆ, ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ. ಬ್ಲಾಸಮ್ಡ್, ಹೂವು ಅರಳುತ್ತದೆ. ನೋಡು, ತೋಟದಲ್ಲಿ ಹೂವು ಅರಳಿದೆ. ಹೂವು ಅರಳುವುದು. ಮಿಲ್ಕ್, ಹಾಲು. ಉದಾಹರಣೆ, ಹಾಲು ಕುಡಿದರೆ ಶಕ್ತಿ ಬರುತ್ತೆ. ಸ್ಮಾಲ್, ಚಿಕ್ಕದು, ಸಣ್ಣದು. ಇರುವೆ ಚಿಕ್ಕದಾಗಿ ಇರುತ್ತೆ. ನ್ಯೂ, ಹೊಸದು. ಉದಾಹರಣೆ, ನನ್ನ ಹತ್ತಿರ ಹೊಸ ಡ್ರೆಸ್ ಇದೆ. ಅದರ್, ಬೇರೆ, ಇನ್ನೊಂದು. ಇದು ನನ್ನ ಆಟಿಕೆ, ಅದು ಬೇರೆಯವರ ಆಟಿಕೆ. ಡ್ರೈ, ಒಣಗಿದ. ನನ್ನ ಬಟ್ಟೆ ಈಗ ಒಣಗಿದೆ. ಸೇಮ್, ಒಂದೇ ತರಹ, ಸಮಾನ. ನಾವು ಒಂದೇ ಬಣ್ಣದ ಶರ್ಟ್ ಹಾಕಿಕೊಂಡಿದ್ದೇವೆ. ರಿಯಲ್, ನಿಜವಾದ, ಅಸಲಿ. ಇದು ನಿಜವಾದ ಹೂವು, ಪ್ಲಾಸ್ಟಿಕ್ ಹೂವಲ್ಲ. ಪಾಪಿ, ಒಂದು ತರದ ಕೆಂಪು ಹೂ. ಪಾಪಿ ಒಂದು ಸುಂದರ ಕೆಂಪು ಹೂವು. ಬ್ಯಾಡ್, ಕೆಟ್ಟದ್ದು. ಉದಾಹರಣೆ, ಜೋರಾಗಿ ಕಿರುಚುವುದು ಕೆಟ್ಟ ಅಭ್ಯಾಸ.
ಪ್ರಾಮಿನೆಂಟ್ ಪ್ರಮುಖವಾದ, ಸುಲಭವಾಗಿ ಕಾಣುವ. ಆನೆಯ ಸೊಂಡಿಲು ಪ್ರಮುಖವಾಗಿ ಕಾಣುತ್ತೆ. ಮಾರ್ನಿಂಗ್ ಬೆಳಿಗ್ಗೆ, ನಾವು ಶುಭೋದಯ ಹೇಳುತ್ತೇವೆ. ಹೇರ್ ಕೂದಲು, ಉದಾಹರಣೆ ನಿನ್ನ ಕೂದಲನ್ನು ಚೆನ್ನಾಗಿ ಬಾಚಿಕೋ. ಜಾಸ್ಮಿನ್ ಮಲ್ಲಿಗೆ ಹೂವು, ಉದಾಹರಣೆ ಮಲ್ಲಿಗೆ ಹೂವು ತುಂಬಾ ಸಿಹಿ ವಾಸನೆ ಕೊಡುತ್ತೆ. ಫ್ಲವರ್ ಹೂವು, ಗುಲಾಬಿ ಮತ್ತು ಮಲ್ಲಿಗೆ ಹೂವುಗಳು ಹಾಗೂ ಇನ್ನು ಬಹಳ ವಿಧದ ಹೂವುಗಳು ಇರುತ್ತವೆ. ರೂಮ್ ಕೋಣೆ, ರೂಮ್ ಇದು ನಮ್ಮ ಕ್ಲಾಸ್ ರೂಮ್. ಪೆಟಲ್ ಹೂವಿನ ದಳ, ಎಸಳು. ಗುಲಾಬಿ ಹೂವಿಗೆ ತುಂಬಾ ದಳಗಳು ಇರುತ್ತವೆ. ನೇಬರ್ ನಮ್ಮ ಮನೆಯ ಹತ್ತಿರ ಇರುವವರು, ಪಕ್ಕದ ಮನೆಯವರು. ನಿನ್ನ ಪಕ್ಕದ ಮನೆಯ ಗೆಳೆಯ ಅಥವಾ ಗೆಳತಿ ನಿನ್ನ ನೆರೆಯವರು. ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕುಟುಂಬದವರು, ಅಮ್ಮ, ಅಪ್ಪ, ಅಣ್ಣ, ತಂಗಿ. ನಾವು ನಮ್ಮ ಕುಟುಂಬದವರನ್ನು ಪ್ರೀತಿಸುತ್ತೇವೆ. ಸ್ಟಾಲ್ ಸಣ್ಣ ಅಂಗಡಿ, ಸಂತೆಯಲ್ಲಿ ಇರುತ್ತಲ್ಲ ಹಾಗೆ. ನಾವು ಅಂಗಡಿಯಿಂದ ಆಟಿಕೆಗಳನ್ನು ಕೊಳ್ಳುತ್ತೇವೆ. ಪ್ರೈಸ್ ಬೆಲೆ, ಈ ಚಾಕೊಲೇಟ್ನ ಬೆಲೆ ಎಷ್ಟು? ಮಾರ್ಕೆಟ್ ಸಂತೆ, ಮಾರುಕಟ್ಟೆ. ನಾವು ತರಕಾರಿ ಕೊಳ್ಳಲು ಸಂತೆಗೆ ಹೋಗುತ್ತೇವೆ. ಡಿಸೈನ್ ವಿನ್ಯಾಸ, ಚಿತ್ರ. ಈ ಡ್ರೆಸ್ ಮೇಲೆ ಸುಂದರ ಹೂವಿನ ಚಿತ್ರ ಇದೆ. ಥಿಂಗ್ಸ್ ವಸ್ತುಗಳು, ಆಟಿಕೆಗಳು, ಪುಸ್ತಕಗಳು, ಪೆನ್ಸಿಲ್ಗಳು ಎಲ್ಲವೂ ಕೂಡ ವಸ್ತುಗಳು. ಪೇಪರ್ ಕಾಗದ, ನಾವು ಕಾಗದದ ಮೇಲೆ ಚಿತ್ರ ಬರೆಯುತ್ತೇವೆ. ವೆಸಲ್ಸ್ ಪಾತ್ರೆಗಳು, ಅಮ್ಮ ಪಾತ್ರೆಗಳಲ್ಲಿ ಅಡುಗೆ ಮಾಡುತ್ತಾರೆ. ಪಾಟ್ಸ್ ಮಡಿಕೆಗಳು, ಕುಂಡಗಳು. ನಾವು ಗಿಡಗಳನ್ನು ಮಡಿಕೆಗಳಲ್ಲಿ, ಹೂಕುಂಡಗಳಲ್ಲಿ ಬೆಳೆಸುತ್ತೇವೆ. ಟಿಪ್ ತುದಿ, ಪೆನ್ಸಿಲ್ನ ತುದಿ ಚೂಪಾಗಿದೆ. ನೀಡಲ್ ಸೂಜಿ, ನಾವು ಬಟ್ಟೆ ಹೊಲೆಯಲು ಸೂಜಿ ಬಳಸುತ್ತೇವೆ. ಪ್ಲೇಟ್ ಜಡೆ, ಅಮ್ಮ ನಿನ್ನ ಕೂದಲಿಗೆ ಚಂದದ ಜಡೆ ಹಾಕುತ್ತಾರೆ. ವೇರ್ ಧರಿಸುವುದು, ಹಾಕಿಕೊಳ್ಳುವುದು. ನಾವು ಶಾಲೆಗೆ ಸಮವಸ್ತ್ರ ಹಾಕಿಕೊಳ್ಳುತ್ತೇವೆ. ಸಕ್ಕಿಂಗ್ ಹೀರುವುದು, ಚೀಪುವುದು. ಮಗು ಬಾಟಲಿಯಿಂದ ಹಾಲನ್ನು ಹೀರುತ್ತದೆ. ಪಿಕ್ ಆರಿಸುವುದು, ಕೀಳುವುದು. ನಿನಗೆ ಇಷ್ಟವಾದ ಆಟಿಕೆಯನ್ನು ಆರಿಸಿಕೊ. ನಾವು ಹೂವುಗಳನ್ನು ಕೀಳುತ್ತೇವೆ. ಗ್ರೋ ಬೆಳೆಯುವುದು, ಬೆಳೆಸುವುದು. ಗಿಡಗಳು ಎತ್ತರವಾಗಿ ಬೆಳೆಯುತ್ತವೆ. ನಾವು ನಮ್ಮ ತೋಟದಲ್ಲಿ ಹೂ ಗಿಡಗಳನ್ನು ಬೆಳೆಸುತ್ತೇವೆ. ಗೋ ಹೋಗು, ಬಾ, ಪಾರ್ಕ್ಗೆ ಹೋಗೋಣ ಬಾ. ಫಾಲೋ ಹಿಂಬಾಲಿಸು, ಅನುಸರಿಸು. ಕೋಳಿ ಮರಿಗಳು ತಾಯಿಯನ್ನು ಹಿಂಬಾಲಿಸುತ್ತವೆ. ಪ್ರಾಕ್ಟೀಸ್ ಅಭ್ಯಾಸ ಮಾಡು, ಪ್ರತಿದಿನ ಬರೆಯುವುದನ್ನು ಅಭ್ಯಾಸ ಮಾಡು. ಗ್ರೋಯಿಂಗ್ ಬೆಳೆಯುತ್ತಿರುವುದು, ದೊಡ್ಡದಾಗುತ್ತಿರುವುದು. ನೋಡು, ಚಿಕ್ಕ ಗಿಡ ಬೆಳೆಯುತ್ತಿದೆ. ಗಿಡಗಳನ್ನು ಬೆಳೆಸುತ್ತೇವೆ. ಗೆಟ್ ಪಡೆ, ಸಿಗು, ಪಡೆದುಕೋ. ನಿನಗೆ ಹೊಸ ಆಟಿಕೆ ಸಿಕ್ಕಿತಾ? ಸ್ಟ್ರಿಂಗ್ ದಾರ, ಹಗ್ಗ. ನಾವು ದಾರದಿಂದ ಗಾಳಿಪಟ ಹಾರಿಸುತ್ತೇವೆ. ಬೈ ಕೊಳ್ಳುವುದು, ಖರೀದಿಸುವುದು. ಹಣ್ಣುಗಳನ್ನು ಕೊಳ್ಳೋಣ ಬಾ. ಲುಕ್ ನೋಡು, ಆ ಸುಂದರ ಪಕ್ಷಿಯನ್ನು ನೋಡು. ಯೂಸ್ ಬಳಸು, ನಾವು ಬರೆಯಲು ಪೆನ್ಸಿಲ್ ಅನ್ನು ಬಳಸುತ್ತೇವೆ. ವರ್ಷಿಪ್ ಪೂಜೆ ಮಾಡುವುದು, ದೇವರನ್ನು ಪೂಜಿಸುವುದು.
ನಾವು ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸುತ್ತೇವೆ. ಇದೆ, ಆಗಿದೆ. ಬೆಕ್ಕು ಚಾಪೆ ಮೇಲೆ ಇದೆ. ಈಸ್. ಆರ್, ಇವೆ, ಆಗಿವೆ. ನಕ್ಷತ್ರಗಳು ಆಕಾಶದಲ್ಲಿ ಇವೆ. ಪ್ರಿಪೇರ್, ತಯಾರು ಮಾಡು, ಸಿದ್ಧ ಮಾಡು. ಅಮ್ಮ ಅಡುಗೆ ತಯಾರು ಮಾಡುತ್ತಾರೆ. ಕಾಲ್, ಕರೆಯುವುದು, ಕೂಗು. ಆಟವಾಡಲು ನಿನ್ನ ಗೆಳೆಯನನ್ನು ಕರೆಯಿರಿ. ಮೂವ್, ಚಲಿಸು, ಸರಿಸು. ಕುರ್ಚಿಯನ್ನು ಸ್ವಲ್ಪ ಸರಿಸು. ಕಾರು ಚಲಿಸುತ್ತಿದೆ. ಸಿಂಗ್, ಹಾಡುವುದು. ಒಂದು ಹಾಡು ಹಾಡೋಣ ಬಾ. ವಾಕ್, ನಡೆಯುವುದು. ನಾವು ಶಾಲೆಗೆ ನಡೆದು ಹೋಗುತ್ತೇವೆ. ಅನೌನ್ಸಿಂಗ್, ಪ್ರಕಟಿಸುವುದು, ತಿಳಿಸುವುದು. ಟೀಚರ್ ವಿಜೇತರ ಹೆಸರನ್ನು ಪ್ರಕಟಿಸುತ್ತಿದ್ದಾರೆ. ನೀಡ್, ಬೇಕು, ಅವಶ್ಯಕತೆ. ನನಗೆ ಬರೆಯಲು ಪೆನ್ಸಿಲ್ ಬೇಕು. ಹ್ಯಾಸ್, ಇದೆ, ಹೊಂದಿದೆ. ಅವನ ಹತ್ತಿರ ಕೆಂಪು ಕಾರು ಇದೆ. ಸೆಲ್, ಮಾರುವುದು. ಅಂಗಡಿಯವನು ಆಟಿಕೆಗಳನ್ನು ಮಾರುತ್ತಾನೆ. ಫೈಂಡ್, ಕಂಡುಹಿಡಿ. ನಿನ್ನ ಶೂಗಳನ್ನು ಕಂಡುಹಿಡಿಯಬಹುದೇ? ಕಾಸ್ಟ್, ವೆಚ್ಚ, ಬೆಲೆ. ಈ ಪುಸ್ತಕದ ಬೆಲೆ ಎಷ್ಟು? ಪೇ, ಹಣ ಕೊಡು, ಪಾವತಿಸು. ನಾವು ಐಸ್ ಕ್ರೀಮ್ ಕೊಳ್ಳಲು ಹಣ ಕೊಡುತ್ತೇವೆ. ಪ್ಲಾಂಟ್, ಗಿಡ ಅಥವಾ ಗಿಡ ನೆಡುವುದು. ಬಾ, ಒಂದು ಬೀಜವನ್ನು ನೆಡೋಣ. ಇನ್ಸ್ಪೈರ್, ಪ್ರೇರಣೆ ನೀಡು, ಹುರಿದುಂಬಿಸು. ಒಳ್ಳೆಯ ಕಥೆಗಳು ನಮ್ಮನ್ನು ಒಳ್ಳೆಯವರಾಗಲು ಪ್ರೇರೇಪಿಸುತ್ತವೆ. ಅಬ್ಸರ್ವ್, ಗಮನಿಸು, ನೋಡು. ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಗಮನಿಸು. ಕೇರ್ಫುಲಿ, ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ. ಗಾಜನ್ನು ಎಚ್ಚರಿಕೆಯಿಂದ ಹಿಡಿ. ನಿಯರ್ಲಿ, ಬಹುತೇಕ, ಹತ್ತತ್ರ. ನಾನು ನನ್ನ ಚಿತ್ರವನ್ನು ಬಹುತೇಕವಾಗಿ ಮುಗಿಸಿದ್ದೇನೆ. ಸ್ಲೋಲಿ, ನಿಧಾನವಾಗಿ. ಆಮೆ ನಿಧಾನವಾಗಿ ನಡೆಯುತ್ತದೆ. ಟುಡೇಸ್, ಇಂದಿನ. ಇಂದಿನ ದಿನಾಂಕ ಏನು? ಹಿಯರ್, ಇಲ್ಲಿ. ದಯವಿಟ್ಟು ಇಲ್ಲಿ ಬಾ. ಆಲ್ಸೋ, ಕೂಡ, ಸಹ. ನನಗೆ ಸೇಬು ಇಷ್ಟ ಮತ್ತು ಬಾಳೆಹಣ್ಣು ಕೂಡ ಇಷ್ಟ. ವೆರಿ, ತುಂಬಾ, ಬಹಳ. ಈ ಹೂವು ತುಂಬಾ ಸುಂದರವಾಗಿದೆ. ವೆಲ್, ಚೆನ್ನಾಗಿ ಅಥವಾ ಆರೋಗ್ಯವಾಗಿ. ನಾನು ಈಗ ಆರೋಗ್ಯವಾಗಿದ್ದೇನೆ. ಥ್ಯಾಂಕ್ ಯು.